ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ವಿದ್ಮಾನ್ ಸ್ಟೋರೀಸ್. ಇವತ್ತಿನ ಬೆಳಗಿನ ತಿಂಡಿಗೆ ನನಗೆ ಕಾರ್ನ್ ಸ್ಯಾಲಡ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಏನೋ ತುಂಬ ಚೆನ್ನಾಗಿತ್ತು, ಆದರೆ ಬೆಳಗ್ಗೆ ಹೊತ್ತು ತಿನ್ನೋದು ಸ್ವಲ್ಪ ಕಷ್ಟನೇ. ಚೆನ್ನಾಗಿ ಉಂಡು ತಿಂದು ದಪ್ಪ ಆಗಿದ್ರು ಕೂಡ ನಂಗೆ ಬೇಜಾರಾಗ್ತಾ ಇರಲಿಲ್ಲ. ನಾವು ತಿನ್ನೋದೇ ಸ್ವಲ್ಪ, ಅದರಲ್ಲೂ ಊಟ ಕಡಿಮೆ ಮಾಡಿ ಡಯೆಟ್ ಮಾಡಿ ಮತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂದಾಗಲೇ ಸ್ವಲ್ಪ ಬೇಜಾರಾಗೋದು. ಮುಂಚೆ ಎಲ್ಲ ನಮ್ಮಮ್ಮ ಬ್ರೇಕ್ಫಾಸ್ಟಿಗೆ ಅನ್ನ ಸಾರು ಮುದ್ದೆ ಈ ಥರದ್ದೆಲ್ಲ ಮಾಡಿಕೊಡ್ತಾಯಿದ್ರು. ಅದೆಲ್ಲ ತಿಂದಾಗಲೂ ಕೂಡ ನಾನು ವೆಯ್ಟ್ ಜಾಸ್ತಿ ಆಗಿರಲಿಲ್ಲ. ಇವಾಗ ತುಂಬ ನೋಡಿ ಮಾಡಿ ಎಲ್ಲ ಅಡುಗೆ ಮಾಡೋದಕ್ಕೇ ಈ ಥರ ವೆಯ್ಟ್ ಜಾಸ್ತಿ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ನಾನು ಪುಟ್ಟು ಬಾಲ್ಕನಿಯಲ್ಲಿ ಸ್ವಲ್ಪ ಗಿಡಗಳನ್ನು ಹಾಕಿದ್ದೀನಿ. ಅದಕ್ಕೆ ನೀರು ಹಾಕೋಣ ಅಂತ ಹೋದೆ. ಆವಾಗ ನೆನಪಾಯಿತು, ನಮ್ಮಮ್ಮ ಸ್ವಲ್ಪ ಹೂವಿಂದು ಬೀಜಗಳೆಲ್ಲ ಕೊಟ್ಟು ಕಳಿಸಿದ್ರು. ಸರಿ ಅದು ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಪೇಂಟ್ ಡಬ್ಬ ಇದು. ನಮ್ಮಮ್ಮಂಗೆ ಗಿಡ ಕೊಡಿಮಾ ಅಂತ ಅಂದರೆ ಸಾಕು, ಅವ್ರು ಪೇಂಟ್ ಡಬ್ಬದಲ್ಲಿ ಗಿಡಗಳು ಹಾಕಿಟ್ಟಿರ್ತಾರೆ. ಡಬ್ಬ ಸಮೇತ ತೆಗೆದು ಕೊಟ್ಬಿಡ್ತಾರೆ, ತೊಗೊಂಡೋಗು ಅಂತೇಳ್ಬಿಟ್ಟು. ನನಗೆ ಗೊತ್ತಿರೋಂಗೆ ಊರ ಕಡೆ ಎಲ್ಲರೂ ಹಿಂಗೆ ಅನಿಸುತ್ತೆ. ಸ್ವಲ್ಪ ಈ ಡಬ್ಬಗಳೆಲ್ಲ ಉಳಿದಿರುತ್ತಲ್ಲ, ಅದರಲ್ಲೆಲ್ಲ ಪಾಟಲ್ಲಿ ಗಿಡ ಹಾಕಂಗೆ ಹಾಕಿಟ್ಟಿರ್ತಾರೆ. ನಿಮ್ಮನೇಲೂ ಅಮ್ಮಂದಿರು ಹೀಗೆ ಮಾಡ್ತಾರಾ ಅಂತೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ